ಕಲಬುರಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಸತಿ ನಿಲಯಗಳಲ್ಲಿ ಬೋಗಸ್ ಬಿಲ್ ಮಾಡಿ ಕೋಟ್ಯಾಂತರ ರೂಪಾಯಿ ಹಣ ಲೂಟಿ ಮಾಡಿದ್ದನ್ನು ಸಿಒಡಿ ತನಿಖೆ ಮಾಡಬೇಕೆಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ಬಣದ ರಾಜ್ಯ ಸಂಚಾಲಕರಾದ ಅರ್ಜುನ್ ಭದ್ರಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಸತಿ ನಿಲಯಗಳಲ್ಲಿ ಬೋಗಸ್ ಬಿಲ್ ಮಾಡಿ ಕೋಟ್ಯಾಂತರ ಹಣ ಲೂಟಿ ಮಾಡಿದ ಸಿಒಡಿ ತನಿಖೆ ಒಪ್ಪಿಸಲು ಒತ್ತಾಯಿಸಿ ನಮ್ಮ ನಿಯೋಗ ಅತಿ ಶೀಘ್ರದಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾದ ತಂಗಡಿಗೆ ಅವರನ್ನು ಭೇಟಿ ಮಾಡಿ ಒತ್ತಾಯ ಮಾಡಲಾಗುವುದು ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮ್ಮ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಮಾಂತೇಶ್ ಬಡದಾಳ್ ಅವರು ಮತ್ತು ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖನ್ನಾ ಮತ್ತು ಸೂರ್ಯಕಾಂತ್ ಅಜಾದ್ಪುರ್ ಅವರು ಮತ್ತು ಜೇವರ್ಗಿ ತಾಲೂಕಿನ ಸಂಚಾಲಕರಾಗಿರ್ತಕ್ಕಂಥ ಮಹೇಶ್ ಕೋಕಿಲಿ ಅವರು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಇವತ್ತು ಪ್ರಮುಖವಾಗಿ ರಾಜ್ಯದಲ್ಲಿ ಹಿಂದುಳಿದ ಸಮುದಾಯದ ಆರ್ಥಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇದ್ದು, ಈ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಹಲವಾರು ಯೋಜನೆಗಳು ರೂಪಿಸಿದ್ದು ಮತ್ತು ಈ ದಿಶೆಯಲ್ಲಿ ಅವರ ವಿದ್ಯಾಭ್ಯಾಸಕ್ಕಾಗಿ ವಸತಿ ನಿಲಯಗಳನ್ನು ಮಾಡಿರ್ತಕ್ಕಂಥದ್ದು. ಕಲಬುರಗಿಯಲ್ಲಿ ಮ್ಯಾಟ್ರಿಕ್ ನಂತರ ಮತ್ತು ಮ್ಯಾಟ್ರಿಕ್ ಪೂರ್ವ ಒಟ್ಟಿಗೆ 142 ವಸತಿ ನಿಲಯಗಳಿದ್ದು, ಇದರಲ್ಲಿ ಸುಮಾರು 4000 ವಿದ್ಯಾರ್ಥಿಗಳು ವಸತಿನಲ್ಲಿ ಇರ್ತಕ್ಕಂಥದ್ದು. ಆದರೆ ಇವತ್ತು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಹೆಸರಿಗೆ ಮಾತ್ರ ಆಗಿರ್ತಕ್ಕಂಥದ್ದು. ಇದು ಬಲಾಢ್ಯ ಸಮುದಾಯದ ಕೈಯಲ್ಲಿ ಸಿಕ್ಕು ಇವತ್ತು ಆ ಇಲಾಖೆ ಪೂರ್ತಿಯಾಗಿರ್ತಕ್ಕಂಥದ್ದು. ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ವಂಚಿತರಾಗುತ್ತಿದ್ದಾರೆ. ವಿಶೇಷವಾಗಿ ಕಲಬುರಗಿಯಲ್ಲಿ ಏನು ವಸತಿ ನಿಲಯಗಳ ಅವಸ್ಥೆ ನೋಡಿದಾಗ ಇವತ್ತದು ಊಟದ ವ್ಯವಸ್ಥೆ ಇರ್ಬೋದು, ಅಥವಾ ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು, ಅಥವಾ ಶೌಚಾಲಯದ ವ್ಯವಸ್ಥೆ ಇರ್ಬೋದು, ಇವು ಹಲವಾರು ವಸತಿ ನಿಲಯಗಳಲ್ಲಿ ಅನಾನುಕೂಲತೆ ಇರತಕ್ಕಂಥದ್ದು. ಆದರೆ ವಸತಿ ನಿಲಯ ವ್ಯವಸ್ಥೆಗಾಗಿ ಇವತ್ತು ಕೋಟ್ಯಾಂತರ ರೂಪಾಯಿ ಏನಪ್ಪ ಅಂದರೆ ಹಣ ಇವತ್ತು ಎತ್ತಿ ಹಾಕಿರ್ತಕ್ಕಂಥದ್ದು, ಬೆಳಕಿಗೆ ಬಂದಿರತಕ್ಕಂಥದ್ದು. ಇವತ್ತು ಒಂದು ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ 5ನೇ ಮತ್ತು 10ನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ಹಾಸಿಗೆ ಮತ್ತು ಹೊದಿಕೆ ಖರೀದಿಸಲಾಗ್ತದೆ. ಅದು ಒಂದು ಸಲ ಖರೀದಿ ಮಾಡಿದ್ರೆ 3 ರಿಂದ 5 ವರ್ಷ ಆ ವಿದ್ಯಾರ್ಥಿಗಳು ಬಳಕೆ ಮಾಡ್ತಾರೆ. ಮತ್ತೆ 3 ರಿಂದ 5 ವರ್ಷ ಕಳೆದ ನಂತರ ಮತ್ತೆ ಹಾಸಿಗೆ ಮತ್ತು ಹೊದಿಕೆ ಖರೀದಿಸಬೇಕು. ಆದರೆ ಇಲ್ಲಿ ಪ್ರತಿ ವರ್ಷ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಹಾಸಿಗೆ ಮತ್ತು ಹೊದಿಕೆ ಖರೀದಿಸಲಾಗಿದೆ ಇಲ್ಲಿ. ಮತ್ತು ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಕೋಣೆಯಲ್ಲಿ ಏನಂತಂದರೆ ಕಬ್ಬಿಣದ ಮಂಚಗಳಾಗಿರ್ಬೋದು, ಅವು ಕೂಡ ಸುಮಾರು 3 ವರ್ಷ ಬಳಕೆ ಮಾಡಬೇಕು. 3 ವರ್ಷ ಆದ ನಂತರ ಏನಪ್ಪ ಅಂದರೆ ಹೊಸ ಕಬ್ಬಿಣದ ಮಂಚಗಳು ಖರೀದಿಸಿ ಮಾಡಬೇಕಂತಕ್ಕಂಥ ನಿಯಮ ಇರುತ್ತದೆ. ಆದರೆ ಇಲ್ಲಿ ಪ್ರತಿ ವರ್ಷ ಏನಪ್ಪ ಅಂದರೆ ಮಂಚಗಳು ಖರೀದಿ ಆಗ್ತವೆ. ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ದ ಜ್ಞಾನ ಬರಲಿ ಅಂಥೇಳಿ ಕಂಪ್ಯೂಟರ್ ಖರೀದಿಸಲಾಗಿದೆ. ಆದರೆ ಇವತ್ತಿಗೂ ಕೂಡ
ಯಾವುದೇ ವಸತಿ ನಿಲಯದಲ್ಲಿ ಕಂಪ್ಯೂಟರ್ಗಳಿರುವುದಿಲ್ಲ. ಒಂದು ಕಂಪ್ಯೂಟರ್ದ ಬೆಲೆ ಸುಮಾರು 35,000 ರೂಪಾಯಿದ ಮಾರ್ಕೆಟಿಂಗ್ ಬೆಲೆ. ಆದರೆ ವಸತಿ ನಿಲಯದ ನಿಲಯ ಪಾಲಕರಾಗಲಿ ತಾಲೂಕಾಧಿಕಾರಿಗಳ ಅದರ ಬಿಲ್ ಎಷ್ಟಾಗ್ತದೆ ಅಂದರೆ, ಒಂದು ಕಂಪ್ಯೂಟರ್ ಬೆಲೆ ಮಾರ್ಕೆಟ್ ಬೆಲೆ 35,000 ಇದ್ದರೆ ಅವರು ಖರೀದಿಸ್ತಕ್ಕಂಥದ್ದು 95,000 ರೂಪಾಯಿ. ಇವತ್ತು ಫ್ರಿಡ್ಜ್ ಖರೀದಿ ಮಾಡಿದೆವು ಅಂತ ಹೇಳ್ತಾರೆ. ಆ ವಸತಿ ನಿಲಯದಲ್ಲಿ ಫ್ರಿಡ್ಜ್ಗಳು ಇರುವುದಿಲ್ಲ. ಇವತ್ತು ಪ್ರತಿಯೊಂದು ವಸತಿ ನಿಲಯದಲ್ಲಿ ಸುಮಾರು 35,000 ರೂಪಾಯಿಯ ರೊಟ್ಟಿ ಯಂತ್ರಗಳಿವೆ, ರೊಟ್ಟಿ ತಯಾರು ಮಾಡ್ತಕ್ಕಂಥ ಯಂತ್ರಗಳು. ಆ ರೊಟ್ಟಿ ತಯಾರು ಮಾಡ್ತಕ್ಕಂಥ ಯಂತ್ರಗಳು ಇವತ್ತೇನಪ್ಪ ಅಂದ್ರೆ ಉಪಯೋಗ ಮಾಡ್ತಾಯಿಲ್ಲ. ಹೀಗೇನಂತಂದರೆ ವರ್ಷಕ್ಕೆ ಏನಂತಂದರೆ ಒಂದು ಸಲ ಏನಪ್ಪ ಅಂದರೆ ವಸತಿ ನಿಲಯಕ್ಕೆ ಸುಣ್ಣ ಬಣ್ಣ ಬಳಿದ್ರೆ ಅದು 3 ವರ್ಷ ತನಕ ಇರಬೇಕು. ಆದರೆ ವಸತಿ ನಿಲಯಕ್ಕೆ ಪ್ರತಿ ಸಲ ಸುಣ್ಣ ಬಣ್ಣ ಬೆಳೆದ ಹಾಗೆ ಏನಪ್ಪ ಅಂದರೆ ಬಿಲ್ ಹಾಕಿ ಲೂಟಿ ಮಾಡ್ತಾ ಇದ್ದಾರೆ. ಹೀಗೇನಪ್ಪ ಅಂದರೆ ವಸತಿ ನಿಲಯ ಅಲ್ಲಿರ್ತಕ್ಕಂಥದ್ದು ಇಡೀ ಏನಪ್ಪ ಅಂತಂದರೆ ಕೋಟ್ಯಾಂತರ ರೂಪಾಯಿಗಳು ಏನಪ್ಪ ಅಂದರೆ ಇಲ್ಲಿ ವಸತಿ ನಿಲಯದಲ್ಲಿ ಹೆಸರಿನ ಮೇಲೆ, ವಿದ್ಯಾರ್ಥಿಗಳ ಹೆಸರಿನ ಮೇಲೆ ಇವತ್ತು ಕಲಬುರಗಿಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಏನಪ್ಪ ಅಂದರೆ ಕೋಟ್ಯಾಂತರ ರೂಪಾಯಿಗಳೇನಪ್ಪ ಅಂದರೆ ಲೂಟಿ ಮಾಡತಕ್ಕಂಥದ್ದು. ನೀವು ಕಳೆದ ಸಲ 2-3 ದಿವಸ ಹಿಂದೆ ನೋಡ್ಬೋದಿತ್ತು. ಇಲ್ಲಿರ್ತಕ್ಕಂಥ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜ್ ವಸತಿ ನಿಲಯದ ಕೆಲವು ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿ ಕಾರ್ಯಾಲಯಕ್ಕೆ ಏನಪ್ಪ ಅಂದರೆ ಇಲ್ಲಿ ಅಧಿಕಾರಿಗಳು ಏನಂತಂದರೆ ತಪ್ಪು ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಒಂದು ವಸತಿ ನಿಲಯದಲ್ಲಿ ಏನಪ್ಪ ಅಂದರೆ ಒಂದು ವಸತಿ ನಿಲಯಕ್ಕೆ ಪ್ರಮುಖವಾಗಿ ಏನಂತಂದರೆ ಒಬ್ಬ ವಾರ್ಡನ್ ಆಗಿರಬೇಕು. ಆದರೆ ಅವ್ರೇನಪ್ಪ ಅಂದರೆ ಒಂದು ವಸತಿ ನಿಲಯ ಒಬ್ಬ ವಾರ್ಡನಿಗೆ ಏನಪ್ಪ ಅಂದರೆ 4-5 ಏನಪ್ಪ ಅಂದರೆ ವಸತಿ ನಿಲಯ ಚಾರ್ಜ್ ಕೊಡ್ತಾರೆ. ವಿಶೇಷವಾಗಿ ಏನಂತಂದರೆ ಕಲಬುರಗಿಯಲ್ಲಿ ಏನಂತಂದರೆ ಒಬ್ಬ ವಸತಿ ನಿಲಯದ ನಿಲಯ ಪಾಲಕರಾಗಿರ್ತಕ್ಕಂಥ ಶರಣಬಸಪ್ಪ ಪಾಟೀಲ್ ಅಂತಕ್ಕಂಥವ್ರು ನಿಲಯ ಪಾಲಕರಿದ್ದರು. ಅದು ಸರ್ಕಾರದ ನಿಯಮ ಮತ್ತು ಇಲಾಖೆಯ ನಿಯಮ ಪ್ರಕಾರ ಸೀನಿಯರ್ ವಾರ್ಡನ್ ಯಾರಿರ್ತಾರ ಅವರಿಗೇನಪ್ಪ ಅಂದರೆ ತಾಲೂಕಾ ಅಧಿಕಾರಿ ಚಾರ್ಜ್ ಕೊಡಬೇಕಾಗ್ತದೆ. ಆದರೆ ಇವರು ಸೀನಿಯರ್ ನಿಲಯ ಪಾಲಕ ಇರೋದಿಲ್ಲ. ಇವರಿಗೇನಪ್ಪ ಅಂದರೆ ಶರಣಬಸಪ್ಪ ಪಾಟೀಲಿಗೆ ಏನಪ್ಪ ಅಂದರೆ ಇಲ್ಲಿಯ ತಾಲೂಕಾ ಅಧಿಕಾರಿಯಾಗಿ ಚಾರ್ಜ್ ಕೊಡ್ತಾರೆ. ಅವ್ರು ಮತ್ತೇನಪ್ಪ ಅಂದರೆ ಕರ್ತವ್ಯ ಸರಿ ಮಾಡಲಿಲ್ಲ, ಅವರು ಸರಿಯಾಗಿ ತಮ್ಮ ಜವಾಬ್ದಾರಿ ನಿಭಾಯಿಸಿಲ್ಲ ಅಂತೇಳಿ ಅಂತಂದರೆ ಅವರಿಗೆ ಅಮಾನತುಗೊಳಿಸ್ತಾರೆ. ಅಮಾನತುಗೊಳಿಸಿ ಮತ್ತೇನು ಮಾಡ್ತಾರೆ ಅಂತಂದರೆ ಮತ್ತೆ ಅವರಿಗೇನಂತಂದರೆ ಅಫ್ಜಲ್ಪುರ ತಾಲೂಕಿನ ತಾಲೂಕಾ ಅಧಿಕಾರಿಯಾಗಿ ಇವತ್ತೇನಪ್ಪ ಅಂದರೆ ನಿಯೋಜನೆ ಮಾಡ್ತಾರೆ. ಇಲ್ಲಿ ಕಲಬುರಗಿಯಲ್ಲಿ ಏನಂತಂದರೆ ಅಧೀಕ್ಷಕರಾಗಿರ್ತಕ್ಕಂಥ ರಾಹುಲ್ ಅಂತಕ್ಕಂಥ ಪರಿಶಿಷ್ಟ ಜಾತಿಯ ಯುವಕರು ಅವರಿಗೇನಪ್ಪ ಅಂದರೆ ಇಲ್ಲಿ ಚಾರ್ಜ್ ಕೊಡಬೇಕಾಗಿತ್ತು. ಅವರಿಗೇನಪ್ಪ ಅಂದರೆ ಚಾರ್ಜ್ ತೊಗೊಳ್ಳಾರ್ದಂಗೆ ಏನಪ್ಪ ಅಂದರೆ ಬಲಾಢ್ಯ ವರ್ಗದ ಏನು ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಅವರಿಗೇನಪ್ಪ ಭಯ ಹಾಕಿ ಅಲ್ಲಿ ಅವ್ರಿಗೆ ಚಾರ್ಜ್ ಕೊಡ್ಲಂಗೆ ಮಾಡ್ತಕ್ಕಂಥದ್ದು.